ಇನ್ನು ರಾಜ್ಯ ಸರ್ಕಾರ ಈ ಜಾತಿ ಜನಗಣತಿಯ ಮರು ಸರ್ವೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಈ ತಿಂಗಳು 22ರಿಂದ ಆರಂಭ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ಆ ಜಾತಿ ಕಾಲಮ್ಗಳಲ್ಲಿ ಜಾತಿಗಳ ಪಕ್ಕದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಕಾಲಮ್ ಇದೆಯಲ್ಲ, ಇದರ ಬಗ್ಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಮತ್ತು ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಭಾರೀ ವಿರೋಧ ಮಾಡ್ತಾ ಇದ್ದಾರೆ. ಮತಾಂತರದ ಹೆಸರಲ್ಲಿ ಕ್ರಿಶ್ಚಿಯನ್ ಜೊತೆ ಜಾತಿ ಕೂಡು ಲೆಕ್ಕ ಅಂತ ಕಿಡಿ. ಅದೇ ಹೇಳಿದ್ವಲ್ಲ, ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ಥರ ಹಿಂದುಳಿದ ವರ್ಗಗಳ ಆಯೋಗದ ಅವಾಂತರ ಈಗ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿದೆ. ಸರ್ಕಾರದ ವಿರುದ್ಧ ಹೋರಾಟ ಮತ್ತು ಅಭಿಯಾನ ರೂಪಿಸುವುದಕ್ಕೆ ಮುಂದಾಗಿದೆ ಬಿಜೆಪಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ದುಂಡು ಮೇಜಿನ ಸಭೆ. ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು, ರಾಜಕೀಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಹಿಂದುಳಿದ ವರ್ಗಗಳ ಆಯೋಗದ ವಿರುದ್ಧ ದೂರು ಸಲ್ಲಿಕೆಯ ಸಾಧ್ಯತೆ ಇದೆ ಅಂತ. ಇದು ಅವರ ದ್ವಂದ್ವವನ್ನು ತೋರಿಸುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಿದ್ದರಾಮಯ್ಯನವರು ಹೇಳ್ತಾರೆ, ಒನ್ಸ್ ನೀವು ಕನ್ವರ್ಟ್ ಆದಮೇಲೆ ಎಲ್ಲಿ ಕನ್ವರ್ಟ್ ಆಗಿರ್ತೀರ ಆ ಧರ್ಮದ ಹೆಸರು ಬರೀರಿ ಅಷ್ಟೇ ಅಂತ. ಮತ್ತು ಅಲ್ಲಿಗೆ ಕುರುಬ ಕ್ರಿಶ್ಚಿಯನ್ ಹೆಂಗೆ ಬಂತು? ಕುರುಬರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ರೆ ಅವ್ರು ಕ್ರಿಶ್ಚಿಯನ್ ಆಗ್ತಾರೆ. ಆಮೇಲೆ ಸಹಜವಾಗಿ ಒಂದು ಅನುಮಾನ ಬರೋದು, ಹಿಂದೂ ಜಾತಿಗಳಿಗೆ ಪರ್ಯಾಯವಾಗಿ ಕ್ರಿಶ್ಚಿಯನ್ರಲ್ಲೂ ಒಂದು ಜಾತಿ ವ್ಯವಸ್ಥೆ ಕ್ರಿಯೇಟ್ ಮಾಡಿ ಅದರ ರಾಜಕೀಯ ಲಾಭವನ್ನು ನಾವು ಪಡ್ಕೊಳ್ತೀವಿ ಅಂತ ಏನಾದ್ರು ಹೊರಟಿದ್ದಾರೆ? ಇಲ್ಲ ಇಲ್ಲ, ಅದು ಮೊದಲಿಂದನೂ ಇದೆ, ಅದು ಮೊದಲಿಂದನೂ ಆಗಿದೆ. ಈಗ ಎಷ್ಟೋ ಜನ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ರಾಜಕೀಯದಲ್ಲೇ ದಲಿತ ಕೋಟಲ್ಲಿ ಎಲ್ಲ ಫೆಸಿಲಿಟಿಗಳು ತಗೋತಾ ಇಲ್ವಾ? ನಮ್ಮಲ್ಲೇ ಇದ್ದಾರೆ, ನಮ್ಮ ರಾಜ್ಯದಲ್ಲೇ ಇದ್ದಾರೆ ತುಂಬ ಜನ. ಆ ವ್ಯವಸ್ಥೆ ಅದನ್ನು ತೆಗೆದಾಕಬೇಕು ನೀವು ಕನ್ವರ್ಟ್ ಆಗಿದ್ರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಕ್ರಿಶ್ಚಿಯನ್ನರಿಂದಲೂ ಹಿಂದೂ ಧರ್ಮಕ್ಕೆ ಮತಾಂತರ ಆದವರಿದ್ದಾರೆ, ಅವ್ರನ್ನ ಯಾವ ಕೋಟಾಕ್ಕೆ ಸೇರಿಸ್ತೀರಾ ಹಾಗಾದ್ರೆ? ಆಮೇಲೆ ನೀವು ಕ್ರಿಶ್ಚಿಯಾನಿಟಿಗೆ ಹೋಗೋದೇನಕ್ಕೆ? ಇಲ್ಲಿ ಅಸಮಾನತೆ ಇದೆ ನಿಮ್ಮ ಪ್ರಕಾರ, ಹೌದು ಅಲ್ವಾ? ಅಲ್ಲಿಗೆ ಹೋದ್ಮೇಲೆ ಅಲ್ಲೂ ಜಾತಿ ವ್ಯವಸ್ಥೆಯಲ್ಲಿ ಹೋಗ್ತೀರಾ ಅಂದ್ರೆ ಹೋಗಿ ಏನು ಪ್ರಯೋಜನ ಬಂತು? ಅಲ್ಲೂ ಅಸಮಾನತೆ ಆಯಿತು. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಮಸೂದ್ ಅವರಿಂದ ಪಡ್ಕೊಂಡ. ಮಸೂದ್, ಈಗ ಬಿಜೆಪಿಯವರಿಗೆ ಬ್ಯಾಕ್ ಟು ಬ್ಯಾಕ್ ಧರ್ಮದ ವಿಚಾರದಲ್ಲಿ ಅಸ್ತ್ರಗಳು ಸಿಗ್ತಾ ಇದೆ. ಧರ್ಮಸ್ಥಳ ಆಯಿತು, ಚಾಮುಂಡಿ ಬೆಟ್ಟ ಆಯಿತು, ಮದ್ದೂರು ಆಯಿತು, ಈಗ ಇನ್ನೊಂದು ವಿಚಾರ ಈ ಧರ್ಮದ ವಿಚಾರದಲ್ಲಿ. ಸೊ ಇದಕ್ಕೆ ಯಾವ ರೀತಿ ಹೋರಾಟದ ರೂಪುರೇಷೆ ಅಂತ? ಅರವಿಂದ್, ಇದೇ 22ನೇ ತಾರೀಕಿಂದ ಜಾತಿ ಜನಗಣತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಆ ಒಂದು ಸಮೀಕ್ಷೆಯಲ್ಲಿ ಸುಮಾರು ಒಟ್ಟು 52 ಜಾತಿಗಳಿಗೆ ಕ್ರಿಶ್ಚಿಯನ್ ಪದವನ್ನು ಜೋಡಣೆ ಮಾಡಿ ಕಾಲಮ್ಗಳನ್ನು ಹಾಕಿ ಪ್ರತ್ಯೇಕ ಕೋಡ್ಗಳನ್ನು ಕೊಡಲಾಗಿದೆ. ಅದರಲ್ಲಿ 47 ಹಿಂದುಳಿದ ವರ್ಗಗಳು ಕೂಡ ಇರುವಂಥದ್ದು. ಈ 47 ಹಿಂದುಳಿದ ವರ್ಗಗಳು ಹಿಂದೂ ಉಪಜಾತಿಗಳಿಂದ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರುವಂಥದ್ದು. ಆ ಸಮೀಕ್ಷೆಯ ಕಾಲಮಲ್ಲಿ ಕ್ರಿಶ್ಚಿಯನ್ ಅನ್ನೋ ಬದಲು ಕ್ರಿಶ್ಚಿಯನ್ ಜೊತೆಗೆ ಆ ಹಿಂದೂ ಉಪಜಾತಿ ಹೆಸರು ಕೂಡ ಜೋಡಿಸಲಾಗಿದೆ. ಅಂದರೆ ಯಾರು ಯಾವ ಕಮ್ಯುನಿಟಿಯಿಂದ ಮತಾಂತರ ಆಗಿರ್ತಾರೆ ಆ ಒಂದು ಕಮ್ಯುನಿಟಿ ಹೆಸರನ್ನ ಬರೀಬೇಕು ಕ್ರಿಶ್ಚಿಯನ್ ಮತಾಂತರ ಆದವರು. ಇದು ಒಂದು ರೀತಿಯಲ್ಲಿ ಸಾಕಷ್ಟು ವಿರೋಧಕ್ಕೂ ಕೂಡ ಕಾರಣ ಆಗಿರುವಂಥದ್ದು, ಈ ಸಾಕಷ್ಟು ಟೀಕೆಗೆ ಕೂಡ ಗುರಿಯಾಗಿದೆ. ಈ ಸಂಬಂಧಪಟ್ಟಂತೆ ಮುಂದಿನ ಹೋರಾಟ ಮತ್ತು ಅಭಿಯಾನ ರೂಪಿಸುವ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ದುಂಡು ಮೇಜಿನ ಸಭೆಯನ್ನು ಬಿಜೆಪಿ ಆಯೋಜನೆ ಮಾಡಿದೆ. ಶಾಸಕ ಸುನೀಲ್ ಕುಮಾರ್ ಅವರೇ ಇದರ ಮುಂದಾಳತ್ವವನ್ನು ವಹಿಸಿದ್ದಾರೆ. ಜೊತೆಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು, ಸಾಮಾಜಿಕ ವಲಯದ ಗಣ್ಯರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಇದು ಹಿಂದುಳಿದ ವರ್ಗಗಳ ಆಯೋಗದ ಅವಾಂತರ, ಸರ್ಕಾರದ ಅವಾಂತರ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅನ್ನುವಂಥ ಲೆಕ್ಕಾಚಾರ ಸಭೆ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಮೊದಲು ಒಂದು ರೀತಿಯಲ್ಲಿ ಎಚ್ಚರಿಕೆಯುಳ್ಳ ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮಾಡಿಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತಾರೆ. ಆ ನಂತರ ಸರ್ಕಾರ ಮನೆಯದಿದ್ದಲ್ಲಿ, ಅಂದ್ರೆ ಆ ಕಾಲಮ್ಗಳನ್ನ ಪ್ರತ್ಯೇಕ ಕೋಡ್ಗಳನ್ನ ತೆಗೆಯದಿದ್ದಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಇವತ್ತು ರಾಜ್ಯಪಾಲರಿಗೂ ಕೂಡ ಭೇಟಿ ಮಾಡಬೇಕು ಅನ್ನುವಂಥ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸಭೆ ನಂತರ ಹತ್ತತ್ರ 3-4 ಗಂಟೆ ಹೊತ್ತಿಗೆ ರಾಜ್ಯಪಾಲರಿಗೂ ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ. ರಾಜ್ಯಪಾಲರಿಗೂ ಕೂಡ ದೂರು ಕೊಡುವ ಮೂಲಕ ಈ ಒಂದು ವಿಚಾರವನ್ನ ರಾಜ್ಯಪಾಲರ ಅಂಗಳಕ್ಕೂ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಚರ್ಚೆ ಆಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕ್ರಿಶ್ಚಿಯನ್ ಜೋಡಿತ ಏನು ಹಿಂದೂ ಉಪಜಾತಿಗಳನ್ನು ಜೋಡಿಸಿ ಕಾಲಮ್ಗಳು ಪ್ರತ್ಯೇಕ ಕೋಡ್ಗಳನ್ನು ಹಾಕಿದ್ದಾರೆ, ಇದರ ವಿರುದ್ಧ ಒಂದು ಹೋರಾಟ ಮಾಡಬೇಕನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು ಕುತೂಹಲ. ಇಷ್ಟು ಒತ್ತಾಯ ಬರ್ತಾ ಇದ್ರು ಕೂಡ ರಾಜ್ಯ ಸರ್ಕಾರದ ನಡೆ ಏನು ಅನ್ನುವಂಥದ್ದು ಇದುವರೆಗೂ ಕೂಡ ಕುತೂಹಲ. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.